ಇಡು ಜಾಗ್ರತೆ ಗುರು ಹಾನು ಘಟ ಮೋಟ ದುಷ್ಟ ಗುಣ ದುರ್ಬುದ್ಧಿಯಲ್ಲ ಮಾಡತಾನೋ ನಷ್ಟ ಬೇಕಂತ ಕರೆದು ಐದು ಕಲಿಸ್ತಾನೋ ನಮಗ ಭಕ್ತಿಯ ಪಾಠ ಬೇಕಂತ ಕರೆದು ಐದು ಕಲಿಸ್ತಾನೋ ನಮಗ ಭಕ್ತಿಯ ಪಾಠ ಹಲೋ 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 ಅನಾದಿ ಜನ್ಮದ ಅಜ್ಞಾನ ಕೊಲ್ಲ ಹೇಳ್ತಾನ ನಮಗ ಬುದ್ಧಿಯ ಸಲ್ಲ ಪ್ರೀತಿಲೆ ಉಳಿಸ್ತಾನ ಜ್ಞಾನಾಮೃತದ ಊಟ ಗುರುವಿನ ಮೇಲೆ ಪ್ರೀತಿ ಇಡು ಜಾಗೃತಿ ಗುರುವಿನ ಮೇಲೆ ಪ್ರೀತಿ ಇಡು ಜಾಗೃತಿ ಗುರು ಹಾನ ಘಟ ಮೋಟ ದುಷ್ಟ ಗುಣ ದುರ್ಬುದ್ಧಿಯಲ್ಲ ಮಾಡತಾನ ನಾಟ ಬೇಕಂತ ಕರೆದೊಯ್ದು ಕಲಿಸ್ತಾನೋ ನಮಗ ಭಕ್ತಿಯ ಪಾಠ ಕಲಿಸ್ತಾನೋ ನಮಗ ಭಕ್ತಿಯ ಪಾಠ ಅನಾದಿ ಜನ್ಮದ ಅಜ್ಞಾನ ಕುಲ್ಲ ಹೇಳ್ತಾನ ನಮಗ ಬುದ್ಧಿ ಸಲ್ಲ ಪ್ರೀತಿಲೆ ಉಣಿಸ್ತಾನ ಜ್ಞಾನ ಊಟ ನಮಗಾಗಿ ನಿಮಗಾಗಿ ಧರಣಿಗೆ ಬಂದ ನಮಗಾಗಿ ನಿಮಗಾಗಿ ಧರಣಿಗೆ ಬಂದ ಗುರು ರೂಪ ತಾತ ಹಲೋ ಹಲೋ ತನ್ನ ಗುರುವಿನ ಸೇವಾದೊಳಗ ಶರೀರೆಲ್ಲ ಸುಟ್ಟ ಸೇವಾದಾಗ ಶರೀರೆಲ್ಲ ಸುಟ್ಟ ಎಂದೆಂದ ನಿನಗ ಮರೆತ ಇರುವುದಿಲ್ಲ ಅಂತ ದೇವರಿಗೆ ವಚನ ಕೊಟ್ಟ ಎಂದೆಂದ ನಿನಗ ಮರೆತ ಇರುವುದಿಲ್ಲ ಅಂತ ದೇವರಿಗೆ ವಚನ ಕೊಟ್ಟ ಬಾಳ ಜನ್ಮದ ಕಳ್ಕೊಂಡು ಹುಳಕ ಆಮೇಲೆ ಕಾಣುವುದು ಗುರುವಿನ ಬೆಳಕ ದೂರ ಮಾಡಿ ಒಗಿತನು ಸಂಕಟ ಗುರುವಿನ ಮೇಲೆ ಪ್ರೀತಿ ಇಡು ಜಾಗೃತಿ ಗುರುವಿನ ಮೇಲೆ ಪ್ರೀತಿ ಇಡು ಜಾಗೃತಿ ಗುರು ಹಾನ ಘಟ ಮೋಟ ದುಷ್ಟ ಗುಣ ದುರ್ಬುದ್ಧಿಯಲ್ಲ ಮಾಡತಾನ ನಟ
ಹಲೋ ನೋಡ್ಯಾರ ಕಣ ಮೋಟ ಹಲೋ 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 ದೂರಿಂದ ನೋಡ್ಯಾರ ಕಣ ಮೋಟ ಬಿಳಿಯನ ಸಿದ್ಧನ ತೊಡಿಯ ಮ್ಯಾಲ ಹೋಗಿ ತಾನೆ ಕುಂತ ಬಿಟ್ಟ ಬಿಳಿಯನ ಸಿದ್ಧನ ತೊಡಿಯ ಮ್ಯಾಗ ಹೋಗಿ ತಾನೆ ಕುಂತ ಬಿಟ್ಟ ಅವಕ್ಕೊಟ್ಟು ಮನಗೊಂಡ ಮಾಡ್ಯಾನ ದಾಸ ಬಿಳಿಯನ ಸಿದ್ಧ ಮಾಡ್ಯಾನ ತ್ರಾಸ ತಂದಿ ಅವನಿಗೆ ಬಡಿಬೇಕು ಸಾಕತ್ತ ಪುಣ್ಯ ಪವನ ಕ್ಷೇತ್ರನಾದಂತ ಬಂದದಕ್ಕೆ ಬಂದದ ಇಂಡಿ ತಾಲೂಕ ಸುಕ್ಷೇತ್ರ ಪವನ ಕ್ಷೇತ್ರ ಸಾಲುಟ್ಟಿಗಿ ಗ್ರಾಮದಲ್ಲಿ ಹೌದು ತಂದಿನಾದಂತ ಶಿವಪ್ಪ ಮುತ್ಯಾರದ ಒಂದು ಗುಡಿ ವಾಸ್ತು ಒಂದು ನೂತನ ಕಳಸಾರೋಹಣದ ನಿಮಿತ್ತಕ್ಕಾಗಿ ಮೂರ್ತಿ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಹೌದು ಈ ಪೌಳಿ ಒಳಗ ಕೂಡಿರುವ ಸಕಲ ಚಿನ್ಮಯ ಜ್ಞಾನಿಗಳಿಗೆ ಕುಂಬಾರಿ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಮಹಾತ್ಮರು ಮಹಾರಾಷ್ಟ್ರದ ಸಂತ ಶಿರೋಮಣಿ ಸಂತ ತುಕಾರ ಮಹಾರಾಜರು ಹೇಳ್ತಾರ ಹೌದು ಏನ್ ಹೇಳ್ತಾರಿಪ್ಪ ನರ ಜನ್ಮ ಪರಮ ಪಾವುನಿ ನ ಲಾಭ ಬ್ರಹ್ಮಜ್ಞಾನ ಹೌದಾ ಲಾಂಡ ಗಾರ್ದವ ಜಾನ ಪುಚಾಹಿನ ದೋಪಾಯಿ ಅಂತ ಹೇಳಿದ್ರು ಹೌದು ಹೀಗಂದ್ರೆ ನಮ್ಗೆ ಒಟ್ಟ ಅರ್ಥ ಆಗವಲ್ರಿ ನರ ಜನ್ಮ ಪರಮ ಪಾವುನಿ ಶ್ರೇಷ್ಠವಾದ ಅಪರೂಪದ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ಹೌದು ಯಾವ ಪರಮಾತ್ಮನ ಸ್ಮರಣೆ ಮಾಡಂಗಿಲ್ಲ ಅವ ಎರಡು ಕಾಲಿನ ಬಾಲಿಲ್ಲಾರ ಕತ್ತಿ ಅಂತೇಳಿ ಮಹಾತ್ಮರು ಹೇಳ್ತಾರ ಬಂಧುಗಳೇ ಹೌದು ಏನಂತ ಹೇಳಿದ್ರು ಬಾಲಿಲ್ಲಾರ ಕತ್ತಿ ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಿಕ ಯಾವ ಪಾರಮಾರ್ಥದಾಗ ತೊಡಕಂಗಿಲ್ಲ ಯಾವ ಪರಮಾತ್ಮನ ನಾಮ ನುಡಿಯಂಗಿಲ್ಲ ಹೌದು ಬಾಲ ಇಲ್ಲಾರ್ದ ಎರಡು ಕಾಲಿನ ಕತ್ತಿ ಅಂತೇಳಿ ಹೋಲಿಸ್ಯಾರ ಮಹಾತ್ಮರು ಹೌದು ಅದಕ್ಕೆ ಹೇಳೋದದ ಏನ್ ಹೇಳಿದ್ರಿಪ್ಪ ಶ್ರೀಮಂದಿಜುಗುಣಿ ಶಿವಯೋಗಿಗಳ ಕೈವಲ್ಯದೊಳಗ ಒಂದು ಪ್ರಶ್ನೆ ಮಾಡ್ಯಾರ ನಮಗ ನಿಮಗ ಏನ್ ಮಾಡ್ಯಾರಿಪ್ಪ ಪ್ರಶ್ನೆ ದುರಿತ ದೋಳು ಅತಿ ದುರಿತ ಆಹುದು ಅಂತೇಳಿ ಕೇಳ್ತಾರ ಏನ್ರಿಪ್ಪ ದುರಿತದೋಳು ಅತಿ ದುರಿತ ಹಿಂಗಂದ್ರ ನಮಗ ಅರ್ಥ ಆಗವಲ್ರಿ ಪಾಪದೊಳಗ ಹೆಚ್ಚಿನ ಪಾಪ ಯಾವುದು ಅಂತೇಳಿ ಪ್ರಶ್ನೆ ಅದ ನಾನು ಕೇಳಲ್ಲ ಹೇಳ್ತಲ್ಲ ಯಾವುದು ದೊಡ್ಡ ಜೀವ ಹೊಡ್ಯೋದು ತುಡುಗು ಮಾಡುದು ಹಿಂಗ್ ಮಾಡಿದ್ರೆ ದೊಡ್ಡ ಪಾಪ ಅತಿ ಮತ್ ಸಣ್ಣ ಕಳತನ ಮಾಡಿದ್ರೆ ಸಣ್ಣ ಪಾಪ ಕೇಳು ಏನ್ರಿಪ್ಪ ಒಬ್ಬನಿಗೆ ನೀ ಜೀವಾನ ಹೊಡೆದಿದಿ ಇದು ದೊಡ್ಡ ಪಾಪ ಕೇಳು ಹೌದು ಅದ್ರದ್ದು ನೀ ಏನು ಮಾಡಿದಿ ಪೊಲೀಸ್ ಸ್ಟೇಷನ್ದಾಗ ನೀ ಯಾನ ತಕ್ಕಂತೆ ಶಿಕ್ಷೆ ಭೋಗಿಸಿದಿ ಹೌದು ಕಳತನ ಮಾಡಿದಿ ಹೌದು ಸಣ್ಣ ಪಾಪ ರಾತ್ರಿ ಕಳತನ ಮಾಡಿದಿ ಹಗಲು ಪೊಲೀಸರ ಕೈಯಾಗ ಸಿಕ್ಕಿದಿ ಹೌದು ಇದಕ್ಕೂ ಪಾಪ ಅನ್ನಂಗಿಲ್ಲ ಇದಕ್ಕೆ ನೀ ಪ್ರಾಯಶ್ಚಿತ್ತ ಪಡ್ಕೊಂಡಿದಿ ಇದಕ್ಕೂ ಪಾಪ ಅನ್ನಂಗಿಲ್ಲ ಒಬ್ಬನಿಗೆ ಜೀವ ಹೊಡೆದಿದಿ ಅದಕ್ಕೆ ಪ್ರಾಯಶ್ಚಿತ್ತ ಪಡೆದಿದಿ ಹೌದು ಕಳತನ ಮಾಡಿದಿ ಪ್ರಾಯಶ್ಚಿತ್ತ ಪಡೆದಿದಿ ಇದು ಪಾಪ ಅಲ್ಲ ಹೌದು ಪಾಪದೊಳಗೆ ಹೆಚ್ಚಿನ ಪಾಪ ಯಾವುದು ಅಂತೇಳಿ ಕೇಳ್ತಾರ ಹೌದು ಯಾವ್ದ್ರಿಪ್ಪ ದೊಡ್ಡ ಪಾಪ ಯಾವುದು ಅದಕ್ಕೆ ಅವರೇ ಇಶೆ ಬಿಡಿಸ್ಯಾರ ಹೊಳ್ಳಿ ಉತ್ತರನು ಅವರೇ ಕೊಟ್ಟಾರ ಹೆಂಗ್ರಿಪ್ಪ ಹೆಂಗ್ ಕೊಟ್ರು ಉತ್ತರ ದುರಿತದೋಳು ಅತಿ ದುರಿತ ಹುದು ಅಂತೇಳಿ ಕೇಳದವ್ರು ಅವರೇ ದುರಿತದೋಳು ಅತಿ ದುರಿತ ನಿಂದೆ ಅಂತೇಳಿ ಹೇಳದವ್ರು ಅವರೇ ಹೌದು ನಿಂದೆ
ಪಾಪದೊಳಗೆ ಅತಿ ಹೆಚ್ಚಿನ ಪಾಪ ಯಾವ್ದಾರಿದ್ರ ಅದು ಪರನಿಂದೆ ಅದ ಹೇಳ್ತಾರ ಬಂಧುಗಳೇ. ಹೌದು 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 ಹೌದು. ಸಾಲುಟಿಗೆ ಅಂತ ಊರದಾಗ ಗಂಗಲಿಂಗ ಮುತ್ತಿನ ಗುಡಿ ಅದ. ಹೌದು. ಗುಡಿ ಮುಂದಿನ ಗೇಟ್ ಅದ. ಬಲಭಾಗದಾಗ ಒಬ್ಬ ಮಹಾತ್ಮ ಸಾಧು ಏನ್ ಮಾಡ್ಯಾನ, ಗುಡಿಸಲು ಹೊಡೆದು ಬಂದವ್ರು ಯಾನು ಗಂಗಲಿಂಗ ಮುತ್ತಿನ ಗುಡಿಗೆ ಬರ್ತೀರಿ ನೋಡ್ರಿ. ಹೌದು. ಆ ಮಹಾತ್ಮರ ಬಳಿ ಹೋಗವ್ರು ಅವ ದಾರ ಕಟ್ಟು ಏನಾರೇ ಅವ್ರ ಜೀವನದಾಗ ಒಂದು ನಿಂಬಿಕಾಯಿ ಕೊಡು ಹಿಂಗ ಅವ್ರವ್ರ ಸಂಕಟ ನಿವಾರಣೆ ಮಾಡ್ತಾರೆ. ಹೌದು ಹೌದು. ಕಷ್ಟ ದೂರ ಮಾಡುದು ಯಾರು? ಆ ಸಾಧು. ಸಾಧು. ಹೌದು. ಆ ಸಾಧುನು ಗುಡಿಸಲು ಇದರದಾಗೆ ಒಬ್ಬಕ್ಕೆ ವೇಷಿ ಹೆಣ್ಮಗಳ ಮನಿ ಇತ್ತು. ಹೌದು ಹೌದು. ಏಷಿ ಹೆಣ್ಮಗಳು. ಏಷಿ ಹೆಣ್ಮಗಳ ಅಕ್ಕಿ ಕೆಟ್ಟ ಸುಮಾರು ಕೆಲಸ ಮಾಡ್ತಿಳು. ಹೌದು. ದಿನ ಎಷ್ಟು ಮಂದಿ ಗಿರೇಕಿನ ಬಲ್ಲಿ ಹೋಗವ್ರು ಬರೋರು. ಸಾಧು ಏನ್ ಮಾಡವ್ರಿ, ಗಂಗಲಿಂಗ ಮುತ್ತೆಲ್ಲ ಭಕ್ತರು ಏನ್ ಬರ್ತಾರ ನೋಡ್ರಿ. ಹೌದು. ಅವ್ರಿಗೆಲ್ಲ ತೊಗೊಂಡು ಕುಂಡ್ರಿಸಿ ಅವ್ರಿಗೆ ಏನಾರೇ ಒಂದು ತೈತ ಮಾಡು, ದಾರ ಮಾಡು, ನಿಂಬಿಕಾಯಿ ಕುಡು, ಹಿಂಗ್ ಕುಡುವಾಗ ನೋಡು ಮತ್ತೊಬ್ಬ ಬಂದ್ ನೋಡ ಅಕ್ಕಿನ ಮನಿಗೆ. ಹಾ ನೋಡಲಿ. ಇನ್ನ ಇವ ಬಂದು ಹೋಗ್ಯಾನ. ಈಗ ಮತ್ತೊಬ್ಬ ಹಿಂಗ್ ನಿಂದ ಮಾಡವ ಇವ. ಆ ಏಷಿ ಹೆಣ್ಮಗಳ ನಿಂದ ಮಾಡವ. ಏಸಿ ಅಲ್ಲ, ವೇಷಿ ಹೆಣ್ಮಗಳಕ್ಕಿ. ಹೌದೌದು. ವೇಷಿ ಅಂದ್ರೆ ಏನು? ಏನ್ರಿಪ್ಪ? ಕೆಟ್ಟದ ಕೆಲಸ ಮಾಡಕ್ಕಿ ಹೆಣ್ಮಗಳಕ್ಕಿ ಪಾತ್ರಗಿತ್ತಿ. ಹೌದು. ಆಕಿ ನಿಂದೆ ಮಾಡೋದು, ಇವ ನಿಂದೆ ಮಾಡವ ಅಕ್ಕಿ ಮಾಡೋದು ಕೆಲಸಿಗೆ. ಹೌದು. ಆ ಹೆಣ್ಮಗಳು ಏನನ್ನಕ್ಕಿ? ಏನನ್ನಕ್ಕಿ? ಎಂತ ವೈರಾಗ್ಯ ಸಾಧುವಾರ. ಹೌದು. ಎಷ್ಟು ಮಂದಿ ಸಂಕಟ ನಿವಾರಣೆ ಮಾಡ್ತಾರ. ಹೌದು. ಈ ಸಾಧು ವೈರಾಗ್ಯ ತೊಟ್ಟವ್ರ ಇವ್ರಂಗ ನಾವು ಹ್ಯಾಂಗ ಆಗುತ್ತೇವು. ನನಗೆ ನೋಡ್ಲಿಕ್ಕೆ ಸಾಧುನ ಮುಖಾರೇ ಕಾಣಿಸಲ್ಗತ್ತದ ಅಂದ್ರೆ ನಾಯ ಜನ್ಮದ ಪುಣ್ಯ ಮಾಡಿದತ್ತೇಳಿ ವೇಷಿ ಹೆಣ್ಮಗಳತ್ತೇಳು. ಅವ್ರ ವರ್ಣನ ಸ್ತುತಿ ಮಾಡ್ತಳು. ಸಾಧುನ ವರ್ಣನ ಹೆಣ್ಮಗಳು ಮಾಡ್ತಾಳ ಖರೆ. ಹೌದು. ಹೆಣ್ಮಗಳ ನಿಂದ ಸಾಧು ಮಾಡ್ತಿದ್ದ. ಹೌದು ಹೌದು. ಹೋಯ್ತ್ರಿ ಕೆಲವು ದಿನ ಹೋಯ್ತು. ಹೋದ ಬಳಿಕ ಈ ಕಡೆ ಸಾಧುನು ತೀರ್ಕೊಂಡಾನ. ಹೌದು. ವೇಷಿ ಹೆಣ್ಮಗಳನ್ನು ತೀರ್ಕೊಂಡಾಳ. ಒಮ್ಮೆ ಈಕಿ ಕೆಟ್ಟ ಕಾರ್ಯ ಮಾಡಕ್ಕಿದ್ಳು. ಹೌದು. ಈಕಿನು ಸತ್ತಾಳೆ, ಅವನು ಸತ್ತಾನ ಕಡೆ. ಹೌದು. ಸಾಧುಗ ವೈಲಿಕ್ಕ ಯಮಲೋಕದ ಯಮದೂತರು ಬಂದಾರ. ಹೌದು. ವೇಷಿ ಹೆಣ್ಮಗಳಿಗೆ ವೈಲಿಕ್ಕ ಶಿವಲೋಕದ ಶಿವದೂತರು ಬಂದ್ರತ್ತ. ಹೌದು ಹೌದು. ಯಮಲೋಕದಾಗ ಸಾಧು ಕೇಳ್ತಾನ, ಏ ಯಾರಿಗೆ? ಯಮದೂತರಿಗೆ. ನನಗೆ ಈ ಕಡೆ ಕೋನ್ನವ, ನಾ ಏನು ತಪ್ಪು ಮಾಡಿದಪ್ಪ, ನನಗೆ ಯಾಕ ಯಮಲೋಕ ಆತಳಿ ಕೇಳ್ದ. ಹೌದು ಹೌದು. ಚಿತ್ರಗುಪ್ತರು ಕಥಾವಣಿ ತೆಗೆದು ನೋಡಿದ್ರು, ಹೊತ್ತು ಸಾಧು ನೋಡ್ರಿ ಹ್ಯಾಂಗ ಹೇಳ್ತಾರ, ನಿನಗೆ ಯಮಲೋಕ ಯಾಕೆ ಸಿಗ್ತು, ಅವಳಿಗೆ ಶಿವಲೋಕ ಯಾಕೆ ಸಿಕ್ತು, ಆ ಹೆಣ್ಮಗಳಿಗೆ ಸ್ವರ್ಗ ಯಾಕ, ನಿನಗ ನರಕ ಯಾಕ. ಹೌದು ಹೌದು ಹೌದು. ಹೇಳ್ತ ಕೇಳು. ಹೌದು. ದಿನ ಹೆಣ್ಮಗಳು ನೀ ನಿಂದ ಮಾಡ್ತಿದ್ದಿ. ಹೌದು ಹೌದು. ನಿಂದ ಎಷ್ಟು ಭಕ್ತರು ಬರ್ತಾರ ನೋಡು. ಹೌದು. ಅಕ್ಕಿಂದ ಬರೇ ಟಿಂಗಲ್ ತೆಗೆಯೋದು, ಅಕ್ಕಿನ ನಿಂದ ಮಾಡ್ತಿದ್ದಿ. ಹೌದು. ಆ ಹೆಣ್ಮಗಳು ನಿನ್ನ ಸ್ತುತಿ ಮಾಡ್ತಿದ್ಳು ನೋಡ್ರಿ. ನೀನು ಸ್ತುತಿ ಮಾಡೋದಕ್ಕಾಗಿ ನೀ ಎಷ್ಟು ಪುಣ್ಯ ಮಾಡಿದಿ, ಎಲ್ಲ ಪುಣ್ಯ ಹೆಣ್ಮಗಳಿಗೆ ಹೋಗ್ಯಾದ. ನಿನ್ನ ಪುಣ್ಯದ ಗಂಟ ಅಕ್ಕಿಗೆ ಹೋಗ್ಯದಲ್ಲ. ನೀ ನಿಂದ ಮಾಡೋದಕ್ಕಾಗಿ ಅಕ್ಕಿ ಮಾಡೋದು ಪಾಪ ನಿನಗ ಬಂದಾದ, ಅದಕ್ಕೆ ನಿನಗ ನರಕ ಸಿಕ್ಕದ, ಅವಳಿಗೆ ಸ್ವರ್ಗ ಸಿಕ್ಕದ. ಹೌದು ಹೌದು ಹೌದು. ಏನಾತ ಸಾಧು ಏನಂದ ನೋಡ್ರಿ ಬಂಧುಗಳೇ, ಜೀವನದೊಳಗ ಹೇಳ್ತಾರಲ್ಲ, ಸೂಳೆಯ ಪಾಪ ಸನ್ಯಾಸಿಗೆ ತಿಳ್ತಾರ. ಹೌದು. ಸೂಳೆಯ ಪಾಪ ಸನ್ಯಾಸಿಗೆ ಅಂದಾರಿಲ್ಲ. ಯಾಕತ್ತಾರ, ನಿಂದ ಮಾಡುವುದಕ್ಕಾಗಿ ಒಬ್ಬ ಮಹಾತ್ಮ ತ್ಯಾಗಿ ಜೀವನ ಮಾಡದಂತವನಿಗೆ ನರಕ ಬಿಡ್ಲಿಲ್ಲ ಬಂಧುಗಳೇ. ಹೌದು. ಅದಕ್ಕೆ ಸಕಲ ಸಾಲುಟಿಗಿ ಗ್ರಾಮದ ನನ್ನ ಗಂಗಲಿಂಗ ಮುತ್ಯನ ತತ್ವಜ್ಞಾನಿಗಳಿಗೆ ಹೇಳುದದ. ಹೌದು ಹೌದು. ಏನ್ ಹೇಳುದ್ರಿಪ್ಪ? ಜೀವನದೊಳಗ ಮನುಷ್ಯ ಜನ್ಮ ಇದು ಅಪರೂಪದ ಜನ್ಮದ. ಒಮ್ಮ ಹುಟ್ಟ್ಯಾದಂದ್ರ ಒಮ್ಮ ಸಯುದದ. ಇವತ್ತರ ನಾವು ಯಾರು ಪರನಿಂದ ಬಂದು ಮಾಡಬೇಡ್ರಿ, ನಿಮ್ಮ ಮನಿ ಮಗ ಅಂತೇಳಿ ನಿಮಗ ಕಳ್ಕಳಿ ವಿನಂತಿ ಅದ. ಹೌದು. ಜಗತ್ತದಾಗ ಮತ್ತೊಂದೇನಿಲ್ಲ. ಹೌದು ಹೌದಲ್ಲ? ಹೌದು. ಅದಕ್ಕ ಇವತ್ತಿನ ದಿವಸ ನನ್ನ ತಂದಿನಾದ ಗಂಗಲಿಂಗ ಮುತ್ಯನ ಇಸ್ತಾರ. ಹೌದು. ನಮ್ಮ ಧರ್ಮರಾಯ ಕಾಕ ಈರ್ಕರ್ ಅವರು ಹೌದು ಬಹಳ ಒಂದ ಮಾಡದಂತ ಪವಾಡಗಳನ್ನ, ಸಿದ್ಧರ ಮಾಡದಂತ ನುಡಿಗಳನ್ನ ಹೌದು ಹೌದು ನಿಮಗೆಲ್ಲರಿಗೆ ಒಳ್ಳೆ ಮನವರಿಯಂಗ ಮಾತಾಡ್ಯಾರ. ಹೌದು ಹೌದು. ಹಾಡು ಹೇಳ್ಯಾರ. ಹೌದು. ಅಷ್ಟೇ ಅಲ್ಲ, ನಮ್ಮ ಹಳ್ಳೂರದ ಸತ್ಯಪ್ಪ ಕಾಕ ಅವರು ಕೂಡ ಹೇಳ್ಯಾರ. ಹೌದು. ಅದಕ್ಕ ನನ್ನ ಗಂಗಲಿಂಗ ಮುತ್ಯನ ಇಸ್ತಾರ ಎಟ್ಟ ಹೇಳಿದ್ರು ಕಮ್ಮದ ಬಂಧುಗಳೇ. ಇನ್ನೂ ಪದ್ಯ ಉಳಿದಾದ. ಈ ಪದ್ಯ ಆದ ಬಳಿಕ ಒಂದು ದೃಷ್ಟಾಂತ ಕೊಟ್ಟು ನಾಲ್ಕು ನುಡಿ ಖ್ಯಾಲಿ ಹಾಡುವುದಾದ. ದೈವದವರು ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿ ವಿನಂತಿ ಅದ. ಅದಪ್ಪ ಯಾವ ನಮ್ಮ ಹಿರಿಯ ಅನುಭವಿ ಜೀವಿಗಳು ಹೌದು ಹಾಲು ಮತದಲ್ಲಿ ಹೊಕ್ಕ ಹೋರಾಡಿ ನಕ್ಕ ನಲದಾಡಿ ಒಂದು ಚಿತ್ರ ಚರಿತ್ರೆಯನ್ನು ಅರಿದು ಕುಡಿದಂತ ತತ್ವಜ್ಞಾನಿಗಳ ನನ್ನ ಪ್ರೀತಿಯ ಮುತ್ಯನಾದಂಥ ಸೊನಕನಹಳ್ಳಿ ಗ್ರಾಮದ ಸೋಮನಿಂಕ ಮುತ್ಯ ಅವರು ಕೂಡ
ಹಾಗೂ ನಮ್ಮ ಸ್ವಾಮಿನಿಂಗ ಮಾಸ್ತರ್ ಗೋಡಿಕೆಯವರು 51 ರೂಪಾಯಿ ಹಾಗೂ ನಮ್ಮ ಸ್ವಾಮಿನಿಂಗ ಮುತ್ಯ ಅವರು ಕೂಡ ಒಂದು ಪುಷ್ಪದ ಮಾಲೆ 101 ರೂಪಾಯಿ ಈ ಒಂದು ಗೇಣಶದ ಮುತ್ಯನ ಸಂಘಕ್ಕೆ ಕೊಟ್ಟಾರ. ನನ್ನ ಯೋಗಿ ಅಂಶದ ಮುತ್ಯ ಮಹಾದಾಣ ಮಲಗಾರ ಸಿದ್ಧ ಬೀರದೇವರ ಮಹಳಿಂಗರಾಯ ಮುತ್ಯ ನನ್ನ ಗಂಗಲಿಂಗ ಮುತ್ಯನ ಆಶೀರ್ವಾದ ಸದಾನಕಾಲ ಅವ್ರ ಮಂತನ ಮ್ಯಾಗ ಇರಲಿ, ಆ ಹಿರಿಯರ ಆಶೀರ್ವಾದ ಸದಾನಕಾಲ ನಮ್ಮ ಸಂಘದ ಮ್ಯಾಗ ಇರಲಿ ಅಂತೇಳಿ ಒಂದು ವಿನಂತಿಗಳನ್ನು ಮಾಡಿ ಈ ಪದ್ಯ ಹಾಡುವುದ ದೈವದವರು ಶಾಂತ ರೀತಿಯಿಂದ ಕೇಳಬೇಕಂತೆ ಕಳಕಳಿ ವಿನಂತಿ. ಭೂತಾಳ ಸಿದ್ಧ ಬಲಾಡ ಯುದ್ಧ, ಭೂತಾಳ ಸಿದ್ಧ ಬಲಾಡ ಯುದ್ಧ, ಸಾವಿರಾಳಿನ ಭಟ್ಟ ಬುಳ್ಳಾರ ಸಿದ್ಧಗೆ ಕರ್ಕೊಂಡು ಬಂದ, ಬಿಳಿಯನ್ ಹೇಳಿ ಬಿಟ್ಟ, ಭೂತಾಳ ಸಿದ್ಧಗೆ ಬಿಳಿಯನ್ ಹೇಳಿ ಬಿಟ್ಟ, ಸಿದ್ಧಾಗ ಧರ್ಮ ಕಟ್ಟಿ ಮೇಲೆ ತಾನೆ ತಂದ ಬಿಟ್ಟ, ಸಿದ್ಧಾಗ ಧರ್ಮ ಕಟ್ಟಿ ಮೇಲೆ ತಾನೆ ತಂದ ಬಿಟ್ಟ, ಬಿಳಿಯನ ಸಿದ್ಧ ಆಗನ ಕೋಪ ಖಾಸ ಮಗನಿಗೆ ಕೊಟ್ಟನ ಶಾಪ, ಮುಖದ ಕಾಡಿ ಹೋಗಲ್ದ ಹೊರಟ, ಪ್ರೀತಿ ಇಳು ಜಾಗ್ರತೆ ಗುರುಗಳ ಪ್ರೀತಿ, ಇಳು ಜಾಗ್ರತೆ ಬೇಕಂತ ಕರೆದೊಯ್ದು ಕಲಿತಾನ ನಮಗ ಭಕ್ತಿಯ ಪಾಠ, ಹೇಳ್ತಾನ ನಮಗ ಬುದ್ಧಿಯ ಸಲ್ಲ, ಜ್ಞಾನಾಮೃತ ಊಟ, ಶರಣ ಮಾಡಿದರೆ ಕರುಣೆ ಬರಲಿಲ್ಲ, ಶರಣ ಮಾಡಿದರೆ ಕರುಣೆ ಬರಲಿಲ್ಲ, ಬುಳ್ಳಗಿ ಭೋಜತ ಕ್ಯಾತ ತಂದೆ ಮಕ್ಕಳ ಕಡಿತ ಸಂಬಂಧ, ನಡೆದ ಊರ ಬಿಟ್ಟ, ಬುಳ್ಳಗ ಸಿದ್ಧ ನಡೆದ ಊರ ಬಿಟ್ಟ, ಇಪ್ಪತ್ತೊಂದ ಧರ್ಮರಿಗೆಲ್ಲ ನಮಸ್ಕಾರ ಅಂದ ಬಿಟ್ಟ, ಇಪ್ಪತ್ತೊಂದ ಧರ್ಮರಿಗೆಲ್ಲ ನಮಸ್ಕಾರ ಅಂದ ಬಿಟ್ಟ, ಬುಳ್ಳಗ ಸಿದ್ಧ ಬಿಟ್ಟನ ಊರ ತಾನಾಗಿ ಸುರಿತವ ಕನ್ನಡ ನೀರ, ಬೇಸಗಿ ಬಿಸಿಲಾಗ ಅಣ್ಣ ನೀರ ಬಿಟ್ಟ, ಗುರುಮೇಲ ಪ್ರೀತಿ ಇಳು ಜಾಗ್ರತೆ, ಇಳು ಜಾಗ್ರತೆ ಗುರು ಆನೆಗಡ್ಡ ಪಾಠ, ಧ್ವಜಲೋಡ ಧರ್ಮದಿಯಲ್ಲ, ಮಾಡುತ್ತಾನೆ ನಷ್ಟ, ಮಾಡತಾನ ನಾಟ, ಬೇಕಂತ ಕರೆದೊಯ್ದು ಕಲಿತಾನ ನಮಗ ಭಕ್ತಿಯ ಪಾಠ, ಬೇಕಂತ ಕರೆದೊಯ್ದು ಕಲಿತಾನ ನಮಗ ಭಕ್ತಿಯ ಪಾಠ, ಅನಾದಿ ಜನ್ಮದ ಅಜ್ಞಾನ ಕುಲ್ಲ ಹೇಳ್ತಾನ ನಮಗ ಬುದ್ಧಿಯ ಸಲ್ಲ, ಭಕ್ತಿಯ ಉಡುಕದ ಜ್ಞಾನಾಮೃತ ಊಟ, ಸಿಗಣಪುರಕ್ಕ ಬಂದು ಭಕ್ತಿ ಮಾಡಲು, ಸಿಗಣಪುರಕ್ಕ ಬಂದು ಭಕ್ತಿ ಮಾಡಲು, 12 ವರ್ಷ ಫಾಷ್ಟ ತನ್ನ ಗುರುವಿನ ಸೇವಾದೊಳಗ, ಶರೀರ ಎಲ್ಲ ಸುಟ್ಟ, ಸೇವದಾಗ ಶರೀರ ಎಲ್ಲ ಸುಟ್ಟ, ಬುಳ್ಳಗ ಸಿದ್ಧ 12 ವರ್ಷ ಅನ್ನ
ಮ್ಯಾಲ ಬೇಡ ಅಂತ